ಮತ್ತೆ ಡಯಟ್ ಎಲ್ಲ ಹೇಗಿರುತ್ತೆ ಸರ್? ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣದಿಂದ ರಾತ್ರಿ ಮಲಗೋವರೆಗೆ ನಾನು ಡಯಟ್ ಹೇಗಿರುತ್ತೆ? ಬಗ್ಗೆ ಜಾಸ್ತಿ ಗಮನನೇ ಕೊಟ್ಟಿದ್ದಿಲ್ಲ, ಅಟ್ಲೀಸ್ಟ್ ಟಿಲ್ 6 months ಬ್ಯಾಕ್. ಹ್ಮ್ ನನಗೇನು ಗೊತ್ತಿಲ್ಲ ಪ್ರೋಟೀನ್ ಅಂದ್ರೆ ಏನು, ಕಾರ್ಬೋಹೈಡ್ರೇಟ್. ಬರೀ ಸ್ಕೂಲ್ ಬಯಾಲಜಿಯಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್ ಅಂತ ಓದಿದ್ದು. ಅದೇ ನನಗೆ ಯಾವ ಫುಡ್ ಪ್ರೋಟೀನ್ ಕೊಡುತ್ತೆ, ಯಾವ ಫುಡ್ ಕಾರ್ಬೋಹೈಡ್ರೇಟ್ ಬರುತ್ತೆ ನನಗೆ. ನಮಗೆ ಏನು ಮಾಡ್ತಾರೆ ಅಂದರೆ, ನಾವೆಲ್ಲ ಜಿಮ್ಗೆ ಹೋಗ್ತೀವಲ್ವಾ, ಜಿಮ್ಗೆ ಹೋದಾಗ ಮತ್ತು ಮ್ಯಾರಥಾನ್ ರನ್ನರ್ಸ್ ಯಾರನ್ನ ಕೇಳಿದ್ರು ಕೂಡ ಪ್ರೋಟೀನು ಎಲ್ಲವೂ ಕೂಡ ಡಯಟನ್ನು ಮೆನ್ಷನ್ ಮಾಡ್ತಾರೆ, ಡಯಟ್ ಚಾರ್ಟ್ ಎಲ್ಲ ಕೊಟ್ಬಿಡ್ತಾರೆ ಎಲ್ಲರಿಗೂ. ನೀವು ಆ ಥರ ಏನು ಫಾಲೋ ಮಾಡಿಲ್ಲ ಹಾಗಾದರೆ? ಈ ಒಂದು 6 months ಇಂದ ಮಾಡ್ತಾ ಇದ್ದೀನಿ. ಈಗ ಮಾಡ್ತಿದ್ದೀರಿ? ಈಗ ಈಗ ಓಕೆ. ಟಿಲ್ 6 months ಬ್ಯಾಕ್ ಅದ್ರ ಬಗ್ಗೆ ಗಮನ. ಈಗ ರನ್ನಿಂಗ್ ಗ್ರೂಪ್ ಜಾಯ್ನ್ ಆದ್ಮೇಲೆ ಹ್ಞೂ ಯು ಗೆಟ್ ಲಾಟ್ ಆಫ್ ಜ್ಞಾನ್. ಹ್ಞೂ ಅವರವರು ಫೋರ್ಸ್ ಹಾಕ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಸೊ ನನಗೆ ಗೊತ್ತಾಯ್ತು ಅಂದರೆ, ನಾನು ಪ್ಯೂರ್ ವೆಜಿಟೇರಿಯನ್ ಮತ್ತೆ. ಹ್ಞೂ ಸೊ ವೆರಿ ಡಿಫಿಕಲ್ಟ್ ಟು ಗೆಟ್ ಪ್ರೋಟೀನ್ ಫಾರ್ ಅ ಪ್ಯೂರ್ ವೆಜಿಟೇರಿಯನ್. ಹ್ಞೂ ಸೊ ನಮ್ಮಲ್ಲಿ ತುಂಬ ಜನ ವೆಜಿಟೇರಿಯನ್ಸ್ ಇದ್ದಾರೆ, ಅವರೆಲ್ಲ ಪ್ರೋಟೀನ್ ಸಪ್ಲಿಮೆಂಟ್ ತಗೋತಾರೆ, ಹ್ಞೂ ಕೆಲವೊಬ್ರು ಏನು ತಗೊಳ್ಳೋದಿಲ್ಲ. ಸೊ ನಾನು ಈಗ 6 months ಏನು ಮಾಡಿದೆ, ಐ ಟ್ರೈ ಚೇಂಜ್ ಮೈ ಡಯಟ್ ಬಿಟ್. ಹ್ಞೂ ಈಗ ಸೌತ್ ಇಂಡಿಯನ್ ವೆಜಿಟೇರಿಯನ್ಸ್ಗೆ ವೆರಿ ಡಿಫಿಕಲ್ಟ್ ಟು ಗೆಟ್ ಪ್ರೋಟೀನ್. ನಾರ್ತ್ ಇಂಡಿಯನ್ ಪನ್ನೀರ್ ತಿಂತಾರೆ ರೆಗ್ಯುಲರ್ ಆಗಿ, ಹೌದು ಹೌದು. ಹ್ಞೂ ನಾವು ಅದೂ ಇಲ್ಲ. ಹ್ಞೂ ಸೊ ನಾನು ನಾವು ಈಗ regular 6 ಪನ್ನೀರು months ತಿನ್ನಲ್ವಾ? ಅಂದರೆ ಈಗ ಹೋಟೆಲ್ ಹೋದಾಗ ಹೌದು. ಮನೆಯಲ್ಲಿ ಪನ್ನೀರ್ ಮಾಡೋದಿಲ್ಲ, ಹ್ಞೂ ಪನ್ನೀರಿಂದ ಅಡುಗೆ ಮಾಡಿ ಗೊತ್ತೂ ಇಲ್ಲ ನಮಗೆ. ಹ್ಞೂ ನಮ್ಮ ಪನ್ನೀರ್ ಅಂದರೆ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ ಹೋದಾಗ ಒಂದು ಪನ್ನೀರ್ ಆರ್ಡರ್ ಮಾಡೇ ಮಾಡ್ತೀವಿ, ಅಷ್ಟೇ ಗೊತ್ತಿರೋದು. ಅದು ಯಾವಾಗ ಎಷ್ಟೋ ತಿಂಗಳಿಗೆ ಒಂದ್ಸಲ. ಹ್ಞೂ ರೆಗ್ಯುಲರ್ ಆಗಿ ಪನ್ನೀರ್ ತಿಂದು ಗೊತ್ತೇ ಇಲ್ಲ. ಹ್ಞೂ ಇವಾಗ ಆಲ್ಮೋಸ್ಟ್ ಡೈಲಿ ಪನ್ನೀರ್ ತಿಂತೀನಿ. ಹ್ಞೂ ಸಾಯ್ ಚಂಕ್ಸ್, ಹ್ಞೂ ಪನ್ನೀರ್, ಆವಾಗ ಟೋಫು, ಮತ್ತು ಇದು ಮೊಳಕೆ ಬರ್ಸಿದ ಕಾಳುಗಳು, ಹ್ಞೂ ಕಡಲೆ, ರಾಜ್ಮಾ, ಹ್ಞೂ ಮಿಕ್ಸ್ ಆಫ್ ದೀಸ್ ಥಿಂಗ್ಸ್. ಹ್ಞೂ ಮತ್ತು ಸಮ್ ಗ್ರೇಟೆಡ್ ವೆಜಿಟೇಬಲ್ಸ್, ಹರಿದಿದ್ದು ಕ್ಯಾರೆಟು, ಕ್ಯಾಬೇಜ್, ಹ್ಞೂ ಈ ಥರ ಹಾಕಿ ಒಂದು ಹ್ಞೂ 300-400 grams ದ ಕಾನ್ಕಾಕ್ಷನ್. ಅದು ಹೋಪಿಂಗ್ ಐಲ್ ಗೆಟ್ ಅಟ್ಲೀಸ್ಟ್ ಒಂದು 30 grams ಆಫ್ ಪ್ರೋಟೀನ್. ಹ್ಞೂ ಇಟ್ ಇಸ್ ಸ್ಟಿಲ್ ಲೆಸ್, ಬಟ್ ಇಟ್ ಇಸ್ ಸಮಥಿಂಗ್ ಬೆಟರ್ ದೆನ್ ನಥಿಂಗ್ ಹೇಳ್ತಾರಲ್ಲ. ಮೊದಲು ಏನೂ ಮಾಡ್ತಿದ್ದಿಲ್ಲ, ಹ್ಞೂ ಒಂದು ಈಗ 30 ಗ್ರಾಮ್ ಆದರೂ ಬಂದರೆ ಇಟ್ ಹೆಲ್ಪ್ ಮೈ, ಯಾಕಂದರೆ ವಿ ಲೂಸ್ ಮಸಲ್ಸ್. ಹೌದು. ಅಂದರೆ